ಹಾಯ್ ಹಲೋ ನಮಸ್ಕಾರ. ಚಾಂಪಿಯನ್ಸ್ ಟ್ರೋಫಿ 2025 ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ರಿವ್ಯೂಗೆ ಸ್ವಾಗತ. ಸೊ ಫೈನಲಿ ಗೈಸ್, ನಮ್ಮ ಟೀಮ್ ಇಂಡಿಯಾ ಪಾಕಿಸ್ತಾನ್ನ ಸುಲಭವಾಗಿ ಸೋಲಿಸುವುದರ ಮೂಲಕ 2017ರ ರಿವೆಂಜ್ನ ತೀರಿಸ್ಕೊಂಡಿದೆ. ಪಾಕಿಸ್ತಾನ್ಗೆ ಮ್ಯಾಚ್ ಸೋತಿರೋ ಬೇಜಾರ್ ಜೊತೆಗೆ ಟೂರ್ನಮೆಂಟಿಂದನೂ ಕೂಡ ಔಟ್ ಆಗಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಯಾವಾಗ 100+ ಪಾರ್ಟ್ನರ್ಶಿಪ್ ಬಂತು ಆವಾಗಲೇ ಗೊತ್ತಾಯಿತು ಮ್ಯಾಚ್ ನಮ್ಮ ಕೈಯಲ್ಲಿದೆ ಅಂತ. ಸೊ ಅದೇ ರೀತಿ ಮ್ಯಾಚ್ನ 7 ಓವರ್ ಬಾಕಿ ಇರೋ ಹಾಗೆಯೇ ಚೇಸ್ ಮಾಡಿದ್ರು. ಸೊ ಮ್ಯಾಚ್ಗಿನ ಮಜಾ ಕೊಟ್ಟಿದ್ದು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾರೋ ಇಲ್ವೋ ಅನ್ನಿಸ್ತಿತ್ತು. ಯಾಕೆ ಅಂದರೆ ಜಾಸ್ತಿ ರನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಶಾಹಿನ್ ಅಫ್ರಿದಿ 2 ವೈಡ್ ಬೇರೆ ಹಾಕಿದ್ರು. ಸೊ ಆದರೂ ಕೂಡ ತಲೆ ಉಪಯೋಗಿಸಿ ಕ್ಯಾಲ್ಕುಲೇಷನ್ ಮಾಡಿ ಬೌಂಡ್ರಿ ಹೊಡೆಯುವುದರ ಮೂಲಕ ಮ್ಯಾಚ್ನ ಫಿನಿಷ್ ಮಾಡಿ 82ನೇ ಸೆಂಚುರಿನ ಕಂಪ್ಲೀಟ್ ಮಾಡಿಕೊಂಡ್ರು ನಮ್ಮ ಕಿಂಗ್ ಕೊಹ್ಲಿ. ಸೊ ಈ ಮ್ಯಾಚಲ್ಲಿ ಟಾಸ್ ಗೆದ್ದಿದ್ದು ಪಾಕಿಸ್ತಾನ್ ಟಾಸ್ ಗೆದ್ದು ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ಸೊ ಫಸ್ಟ್ ಬ್ಯಾಟಿಂಗ್ ಬಂದು 241 ರನ್ಸ್ನ ಕಲೆ ಹಾಕ್ತಾರೆ. ಸೌದ್ ಶಕೀಲ್ 62 ರನ್ಸ್ ಹೊಡಿತಾರೆ, ರಿಜ್ವಾನ್ 46 ರನ್ಸ್ ಹೊಡಿತಾರೆ. ಇಬ್ಬರು ಸೇರಿಕೊಂಡು 104 ರನ್ಸ್ ಪಾರ್ಟ್ನರ್ಶಿಪ್ ಕಲೆ ಹಾಕ್ತಾರೆ. ಆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಬೇಕಿತ್ತು. ಬ್ರೇಕ್ ಮಾಡಿದ್ದು ಅಕ್ಷರ್ ಪಟೇಲ್ ರಿಜ್ವಾನ್ನ ಬೋಲ್ಡ್ ಮಾಡುವುದರ ಮೂಲಕ. ಸೊ ಲಾಸ್ಟಲ್ಲಿ ಖುಷ್ದಿಲ್ 38 ರನ್ಸ್ಗಳ ಕ್ಯಾಮಿಯೋ ಆಡ್ತಾರೆ. ಸೊ ನಮ್ಮ ಬಾಲರ್ಸ್ ಕಡೆ ಬರೋದಾದರೆ ಕುಲ್ದೀಪ್ ಯಾದವ್ ಈ ಮ್ಯಾಚಲ್ಲಿ 3 ವಿಕೆಟ್ ತೆಗೆದು ಮಿಂಚಿದ್ರು. ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತೆಗಿತಾರೆ. ಫಸ್ಟ್ ಬ್ರೇಕ್ ಥ್ರೂ ತಂದುಕೊಟ್ಟಿದ್ದೆ ಇವರು ಬಾಬರ್ ಆಜಮ್ದು. ಸೊ ಜಡೇಜಾ ಕೂಡ 1 ವಿಕೆಟ್ ತೆಗೆದ್ರು, ಅಕ್ಷರ್ ಪಟೇಲ್ ಕೂಡ 1 ವಿಕೆಟ್ ತೆಗೆದ್ರು. ಮತ್ತು ಕ್ರೂಷಿಯಲ್ ಟೈಮಲ್ಲಿ ಇಮಾಮ್ ಉಲ್ಲಕ್ ಅವ್ರನ್ನ ಡೈರೆಕ್ಟ್ ಹಿಟ್ ಹೊಡೆಯುವುದರ ಮೂಲಕ ರನ್ಔಟ್ ಕೂಡ ಮಾಡಿದ್ರು. ಸೊ ಗೈಸ್, ಶಮಿ ಬಾಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಇಂಜುರಿ ಕೂಡ ಆಯಿತು. ಹೋಪ್ಫುಲಿ ಏನೂ ಆಗಲಿಲ್ಲ ಅಂದರೆ ಸಾಕು. ಸೊ ಗೈಸ್, 242 ರನ್ಸ್ಗಳನ್ನ ಚೇಸ್ ಮಾಡ್ತಾ ಬಂದ ಇಂಡಿಯಾಗೆ ಒಳ್ಳೆ ಸ್ಟಾರ್ಟ್ ಸಿಕ್ತು. ರೋಹಿತ್ ಶರ್ಮಾ 20 ರನ್ಸ್ ಹೊಡಿತಾರೆ, ಬಟ್ ಒಳ್ಳೆ ಸ್ಟಾರ್ಟ್ನ ಕನ್ವರ್ಟ್ ಮಾಡಲಿಲ್ಲ. ಶುಭ್ಮನ್ ಗಿಲ್ 46 ರನ್ಸ್ಗೆ ಔಟ್ ಆಗ್ತಾರೆ. ಚೆನ್ನಾಗಿ ಆಡಿದ್ರು. ಇನ್ನೊಂದು ಹಾಫ್ ಸೆಂಚುರಿ ಬರ್ತಿತ್ತು, ಜಸ್ಟ್ ಮಿಸ್ ಆಯಿತು. ಇನ್ನು ಶ್ರೇಯಸ್ ಅಯ್ಯರ್ ಅವರ ಕ್ಲಾಸಿಕಲ್ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರು. 56 ರನ್ಸ್ನ ಗಳಿಸಿ ಔಟ್ ಆದರು. ವಿರಾಟ್ ಜೊತೆ 100+ ಪಾರ್ಟ್ನರ್ಶಿಪ್ನ ಕೂಡ ಕಲೆ ಹಾಕಿದ್ರು. ನಾಟ್ ಔಟ್ ಆಗಿ ಫಿನಿಷ್ ಮಾಡ್ಬೋದಿತ್ತು, ಬಟ್ ಬೇಗನೆ ಮ್ಯಾಚ್ನ ಫಿನಿಷ್ ಮಾಡೋಕ್ಕೆ ಹೋಗಿ ಔಟ್ ಆದರು. ಹಾರ್ದಿಕ್ ಪಾಂಡ್ಯ ಬಂದರು, ಅವರು 8 ರನ್ನ ಹೊಡೆದು ಔಟ್ ಆದರು. ಔಟ್ ಆಗಲಿಲ್ಲ ಅಂದಿದ್ರೆ ವಿರಾಟ್ ಕೊಹ್ಲಿ ಸೆಂಚುರಿ ಆಗ್ತಿರಲಿಲ್ಲ ಅನಿಸುತ್ತೆ. ಸೊ ನಾಟ್ ಔಟ್ ಆಗಿ ಫಿನಿಷ್ ಮಾಡಿದ್ದು ನಮ್ಮ ವಿರಾಟ್ ಮತ್ತು ಅಕ್ಷರ್ ಪಟೇಲ್. ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಮತ್ತೊಂದು ಬೆಂಕಿ ಬೆಸ್ಟ್ ಇನ್ನಿಂಗ್ಸ್ ಆಡಿರೋದು. ಕೊನೆವರೆಗೂ ನಿಂತ್ಕೊಂಡು ನಾಟ್ ಔಟ್ ಆಗಿ ಬೌಂಡ್ರಿ ಹೊಡೆಯುವುದರ ಮೂಲಕ 82ನೇ ಸೆಂಚುರಿ ಕಂಪ್ಲೀಟ್ ಮಾಡಿ ಮ್ಯಾಚ್ನ ಕೂಡ ಫಿನಿಷ್ ಮಾಡಿದ್ರು. ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳಬೇಕು ನಿನ್ನೆ. ಸೊ ನಮ್ಮ ಟೀಮ್ ಇಂಡಿಯಾ 6 ವಿಕೆಟ್ಸ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಪಾಕಿಸ್ತಾನ್ನ ಟೂರ್ನಮೆಂಟಿಂದನೂ ಕೂಡ ಹೊರಗಡೆ ಹಾಕಿದ್ದಾರೆ. ಸೊ ನಮ್ಮ ಟೀಮ್ ಇಂಡಿಯಾ ಈಗ ಇರೋ ಫ್ಲೋ ನೋಡ್ತಿದ್ರೆ ಚಾಂಪಿಯನ್ಸ್ ಟ್ರೋಫಿನ ಗೆಲ್ಲೋವರೆಗೂ ಬಿಡಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಇರೋದು ನ್ಯೂಜಿಲ್ಯಾಂಡ್ ವಿರುದ್ಧ. ಈಗ ಆಲ್ರೆಡಿ ನಾವು ಕ್ವಾಲಿಫೈ ಆದಂಗೆ ಲೆಕ್ಕ ಸೆಮಿಫೈನಲ್ಸ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್.